ಸಮ್ಮರ್ ವೆಕೇಶನ್ ಟ್ರಿಪ್ಪಲ್ಲಿ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ಡೇ ವ್ಲಾಗ್ ನೋಡಿರೋರಿಗೆ ಇದು ಅರ್ಥ ಆಗುತ್ತೆ, ಇದು ಕಂಟಿನ್ಯೂಷನು. ಸೊ ಇಲ್ಲೇ ಸ್ಟೇ ಆಗಿದ್ವಲ್ಲ ನಾವು ದೇವಸ್ಥಾನ ಹತ್ರ. ಸೊ ಇಲ್ಲೇ ನೈಟ್ ನಿದ್ದೆ ಮಾಡಿದ್ವಿ ದೇವಸ್ಥಾನ ಹತ್ರನೇ. ಇನ್ನು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ಬಿಟ್ಟು ಎಲ್ಲರೂ ಕೂಡ ಮತ್ತೆ ರೆಡಿ ಆಗಿ ಮತ್ತೆ ರೈಲ್ವೆ ಸ್ಟೇಷನ್ಗಂತೂ ಬಂದಿದ್ದೀವಿ. ಇದು ಬಂದು ಗುಂತಕಲ್ಲು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಆ ರೈಲ್ವೆ ಸ್ಟೇಷನ್ ಅಂತೂ ಸಕ್ಕತ್ತಾಗಿದೆ ಅಲ್ವಾ, ಒಳ್ಳೆ ಏರ್ಪೋರ್ಟ್ ಇದ್ದಂಗೆ ಇದೆ. ಬಟ್ ಇದು ಜಂಕ್ಷನು, ಸೊ ಹಾಗಾಗಿ ಇಷ್ಟು ಚೆನ್ನಾಗೇ ಇದೆ. ದೇವಸ್ಥಾನದಿಂದ ನಾವು 4 o'clockಗೆ ಎದ್ದಿದ್ದು. ದೇವಸ್ಥಾನದಲ್ಲಿ 4 o'clockಗೆ ಎದ್ದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಹಂಗೆ ಲಗೇಜ್ ಎಲ್ಲ ಎತ್ಕೊಂಡು ಆಟೋ ಬುಕ್ ಮಾಡಿಕೊಂಡು ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ, ಗುಂತಕಲ್ಲು ರೈಲ್ವೆ ಸ್ಟೇಷನ್ಗೆ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಟ್ವಿ. ಇನ್ನು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲೇ 5:45 ಏನೋ ಆಯಿತು. 6:30ಗೆ ಟ್ರೈನ್ ಇದೆ ಗುಂತಕಲ್ಲು ಇಂದ ಮಂತ್ರಾಲಯ ಟು ಗುಂತಕಲ್ಲು ಟು ಮಂತ್ರಾಲಯ. ಸೊ ದಟ್ ನಾವಂತೂ ಇನ್ನು ಬೇಗನೆ ಬಂದ್ವಿ. 6:45ಗೆ ಟ್ರೈನ್ ಮೂವ್ ಆಯಿತು ಗುಂತಕಲ್ಲು ಅಲ್ಲಿ. ಮಂತ್ರಾಲಯಕ್ಕೆ ರೀಚ್ ಆಗೋಷ್ಟರಲ್ಲಿ 8:15 ಆಯಿತು. ತುಂಬಾ ಬೇಗ ಬಂದ್ವಿ. ಇನ್ನು ಇಲ್ಲೇ ರೈಲ್ವೆ ಸ್ಟೇಷನಲ್ಲಂತೂ ತುಂಬಾ ಚೆನ್ನಾಗಿದೆ ಅಂತೆ. ಅಲ್ಲೇ ಕೂತ್ಕೊಂಡು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇನ್ನು ಪಾರ್ಸಲ್ ತೊಗೊಬಂದಿದ್ವಿ. ಇನ್ನು ಸ್ಟೇಷನಿಂದ ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಮತ್ತೆ ಆಟೋಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಆಟೋದಲ್ಲೇ ಹೋಗಬೇಕಾಗತ್ತೆ. ಸೊ ದಟ್ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನಾವಂತೂ ಮಂತ್ರಾಲಯ ದೇವಸ್ಥಾನಕ್ಕಂತೂ ರೀಚ್ ಆಗಿದ್ದಾಯಿತು. ಎಂಟ್ರೆನ್ಸಲ್ಲಿ ರಿಯಲಿ ಟೆಂಪಲ್ ಅಂತೂ ಸಕ್ಕತ್ತಾಗಿದೆ. ಇನ್ನು ನಾವೇನು ರೂಮ್ಸ್ ಎಲ್ಲ ಏನು ತೆಗ್ದಿರ್ಲಿಲ್ಲ, ಸ್ಟೇ ಆಗಬೇಕು ಅನ್ನೋ ಪ್ಲ್ಯಾನ್ ಏನು ಮಾಡಿರಲಿಲ್ಲ. ಹಾಗಾಗಿ ಬೇಗನೆ ಅರ್ಲಿ ಮಾರ್ನಿಂಗ್ ಬಂದು ದರ್ಶನ ಮುಗಿಸ್ಕೊಂಡು ಬೇಗನೆ ಊರಿಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವಿನ್ನೇನು ಲಗೇಜ್ ಎಲ್ಲ ಡೈರೆಕ್ಟ್ ಎತ್ಕೊಂಡು ಹೊಳೆ ಹತ್ರನೇ ಬಂದುಬಿಟ್ವಿ. ಇಲ್ಲೇ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಆ್ಯಂಡ್ ಅಲ್ಲೇ ರೂಮ್ಸ್ ಎಲ್ಲ ಕೂಡ ಇದೆ. ರೂಮ್ಸ್ ಮೀನ್ಸ್ ನಮಗೆ ಟೆಂಟ್ ಥರ ಹಾಕಿರ್ತಾರೆ, ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಇನ್ನು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಈ ಶಾಪ್ಸ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ನಾವು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು, ಲಗೇಜು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ನಾವು ಅವ್ರ ಹತ್ರ ಪ್ರಸಾದ ತೆಂಗಿನಕಾಯಿ ಅಷ್ಟೆಲ್ಲ ತೊಗೊಂಡ್ರೆ ಸಾಕು. ತುಂಬ ಹುಷಾರಾಗಿ ಅವರು ಲಗೇಜ್ ಎಲ್ಲನೂ ನೋಡ್ಕೊತಾರೆ. ಸೊ ದಟ್ ನಾವು ಹಾಗೆ ಮಾಡಿದ್ವಿ. ಇನ್ನು ಶಾಪ್ ಹತ್ರನೇ ಈ ಥರ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಂಗಡಿಗಳೆಲ್ಲ ಇಟ್ಟು ಇನ್ನು ಅವ್ರ ಹತ್ರ ತೆಂಗಿನಕಾಯಿ ಅದೆಲ್ಲ ತೊಗೊಂಡು ಇನ್ನು ದರ್ಶನಕ್ಕಂತೂ ಹೋಗ್ತಾ ಇದ್ದೀವಿ. ದರ್ಶನ ಅಂತೂ ಬೇಗನೆ ಆಗೋಯಿತು. ವಿತಿನ್ 45 ಮಿನಿಟ್ಸಲ್ಲಿ ನಮಗೆ ದರ್ಶನ ಅಂತೂ ಆಗೋಯಿತು. ಬಟ್ ಬಿಸಿಲಂತೂ ಹೇಗಿದೆ ಅಂತಂದರೆ ಇಲ್ಲಂತೂ ವಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಭಯಂಕರ ಬಿಸಿಲು. ಈವನ್ ಫೋಟೋ ತೊಗೋಬೇಕು ಅಂದ್ರೂ ನಮ್ಮ ಕೈಯಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಫೈನಲಿ ನಾನಂತೂ ಲಾಸ್ಟಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡೆ ಇನ್ ಫ್ರಂಟ್ ಆಫ್ ಟೆಂಪಲ್ ಮುಂದೆ ನಿಂತ್ಕೊಂಡು ನಾನು ಫೋಟೋಸ್ ಅಂತೂ ತೊಗೊಂಡಿದ್ದೀನಿ. ಅಷ್ಟು ಕಷ್ಟ ಆಯಿತು. ಆ್ಯಂಡ್ ದೇವಸ್ಥಾನ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಂತೂ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದೀವಿ ಎಲ್ಲರೂ ಕೂಡ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹೊರಗಡೆ ಅಂತೂ ಭಯಂಕರ ಬಿಸಿಲಿದೆಲ್ಲ, ಹಾಗಾಗಿ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹೇಗೋ ಬೇಗನೆ ದರ್ಶನ ಆಯ್ತಲ್ಲ, ಹಾಗಾಗಿ ನಮಗೆ ಮಂತ್ರಾಲಯದಲ್ಲಿ ಸ್ಟೇ ಆಗಬೇಕು ಅಂದರೆ ರೂಮ್ಸ್ ಮಾತ್ರ 15 days ಇಲ್ಲ 1 month ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ನಮಗೆ. ಬಟ್ ನಾವು ಡಿಲೇ ಮಾಡಿದ್ದೀವಿ ಅಂತಂದರೆ, ಪ್ಲ್ಯಾನ್ ಮಾಡಿಲ್ಲ ಅಂದರೆ ಖಂಡಿತ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಕೂಡ ಇವತ್ತು ಸ್ಟೇ ಆಗಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಬಟ್ 2000 3000 ಆ ಥರ ಹೇಳ್ತಾ ಇದ್ದಾರೆ ಒನ್ ಡೇಗೆ. ಅದು 4 to 5 members ಮಾತ್ರನೇ. ಬಟ್ ನಾವು ಸ್ವಲ್ಪ ಜಾಸ್ತಿ ಜನನೇ ಹೋಗಿದ್ವಿ, 8-9 ಜನ ಇದ್ವಿ. ಇನ್ನು 2 ರೂಮ್ ಅಂದರೆ ಇನ್ನು ಅಲ್ಲಿಗೆ 4-5 ಸಾವಿರ ಆಗುತ್ತೆ. ಇನ್ನು ಯಾಕೆ ಸುಮ್ಮನೆ ವೇಸ್ಟ್ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ವಿ. ನೋಡಿ, ನಮಗೆ 11:30ಗೆ ಇಲ್ಲಿ ದರ್ಶನ ಅಂತೂ ಮುಗಿದೋಯ್ತು. ಇನ್ನು ಬೇಜಾನ್ ಟೈಮ್ ಇದೆ. ರೂಮ್ ಅಂದರೆ ನಾವು ರೂಮ್ ತೆಗ್ದಿದ್ರೆ ಬೇಕಿದ್ರೆ ನಿಯರ್ ಬೈ ಪ್ಲೇಸಸ್ ಕೂಡ ಕವರ್ ಮಾಡ್ಬೋದಿತ್ತು. ಇನ್ನು ರೂಮ್ ತೆಗ್ದಿಲ್ವಲ್ಲ, ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ರಿಟರ್ನ್ ಹೋಗಲೇಬೇಕು. ಸುಮ್ಮನೆ ಇಲ್ಲಿದ್ದರೂ ಕೂಡ ಟೈಮ್ ವೇಸ್ಟ್ ಅಲ್ಲ ಅಂತ ಹೇಳಿ ನಾವಂತೂ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮತ್ತೆ ಊಟಕ್ಕಂತೂ ಹೋದ್ವಿ. ಇನ್ನು ದೇವರ ಪ್ರಸಾದ ತಿಂದ್ಕೊಂಡು ನಾವಂತೂ ಮತ್ತೆ ನಮ್ಮ ಲಗೇಜ್ಗಳೆಲ್ಲ ತಗೊಂಡು ಹುಷಾರಾಗೆ ರಿಟರ್ನ್ ಊರಿಗಂತೂ ಬಸ್ ಹತ್ತಿದ್ದಾಯಿತು. ಇನ್ ಫ್ರಂಟ್ ಆಫ್ ಮಂತ್ರಾಲಯ ಟೆಂಪಲ್ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ರೆ ಚೆನ್ನಾಗಿ ಬರುತ್ತಲ್ಲ ಅಂತೇಳಿ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಫೋಟೋಸು ವಿಡಿಯೋಸು ತಗೊಳ್ಳೋಕ್ಕೂ ಆಗ್ತಿಲ್ಲ, ಅಂತ ಕಷ್ಟ ಆಯಿತು. ಅದಕ್ಕೆ ನಾವು ಯಾವುದನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅನಿಸ್ತು ನನಗಂತೂ. ಸೊ ನೀವು ಕೂಡ ಮಂತ್ರಾಲಯ ಟೆಂಪಲ್ನ ವಿಸಿಟ್ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ವಿಸಿಟ್ ಮಾಡಿಲ್ಲ ಅಂದರೆ ಒನ್ಸ್ ನೀವು ಹೋಗಿ, ತುಂಬಾ ಚೆನ್ನಾಗಿದೆ ಮಂತ್ರಾಲಯ. ಬ್ಯಾಂಗ್ಳೂರಿಂದ ನಮಗೆ ಟ್ರೈನ್ಸ್ ಎಲ್ಲ ಅವೈಲೇಬಲ್ ಇದೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.